ನಮಗೆ ಎಲ್ಲಿಲ್ಲದ ಸಂತೋಷ. ನಿನ್ನೆ ಹಬ್ಬ ಮಾಡಿದ್ರಿ, ಹಬ್ಬಕ್ಕೆ ಕರೆದ್ರಿ, ಆದ್ರೆ ಬರ್ಲಿಕ್ಕೆ ಆಗ್ಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಚುನಾವಣೆ ಪ್ರಚಾರದಲ್ಲಿ ನಾವು ಹತ್ತಿತ್ತು ಹೋಗಿದ್ದೀವಿ. ಹಬ್ಬ ಯಾವಾಗ ಮಾಡೋದು ಅಂತ ಹೇಳಿದ್ರೆ, ಈ ಚುನಾವಣೆ ರಿಸಲ್ಟ್ ಬರ್ತದಲ್ಲ, ಗಾಯತ್ರಿ ಸಿದ್ದೇಶ್ವರ ಅವರು MP ಆಗ್ತಾರಲ್ಲ, ಇವ್ರಿಗೆ ಖಂಡಿತ ಬಂದು ಹಬ್ಬ ಮಾಡ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀವಿ. ವ್ಯತ್ಯಾಸಗಳನ್ನ ಬದಿಗಿಡ್ರಿ ದಯವಿಟ್ಟು. ಅವ್ರು ಕರೀಲಿಲ್ಲ ಇವ್ರು ಕರೀಲಿಲ್ಲ ಅನ್ನೋ ಭಾವನೆ ಬೇಡ. ನಾವೆಲ್ಲರೂ ಒಂದಾಗಿದ್ದೀವಿ, ನೋಡ್ತಿದ್ದೀರಲ್ಲ ಹೆಂಗ್ ಒಂದಾಗಿದ್ದೀವಿ ಅಂತ ಹೇಳಿ. ಕೊಟ್ಟ ಮಾತು ಇಟ್ಟು ಹೆಜ್ಜೆ ನಾನು ತಪ್ಪೋದಿಲ್ಲ. ಹರೀಶ್ ಅವರು ಕೂಡ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ನಾವಿಬ್ರು ಒಂದಾಗಿ ದೇಶದಲ್ಲಿ ಮೋದಿ ಅವರು ಮತ್ತು ದೇವೇಗೌಡರು ನೋಡಿದಿರಲ್ಲ, ಕೈ ಕೈ ಎತ್ತಿ ಹೆಂಗೆ ಈ ದೇಶ ಉಳಿಸ್ಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿದ್ದಾರೆ. ನಾವು ಈ ಕ್ಷೇತ್ರದ ಅಭಿವೃದ್ಧಿಗೆ ಖಂಡಿತವಾಗಿ ಒಂದಾಗಿ ಕೆಲಸ ಮಾಡ್ತೇವೆ. ಗೊತ್ತು ನನಗೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ, ಭರವಸೆಗಳ ಮಹಾಪೂರನೆ ತೋರಿಸಿದ್ದಾರೆ. ಈ ಸುಮಾರು 2-3 ಬಾರಿ ಮಂತ್ರಿಗಳಾದಂತವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಕೊಟ್ಟಿದ್ದಾರೆ ಅನ್ನೋದು ಕೇಳಬೇಕಾಗಿತ್ತು. ನೀವು ಬಂದಾಗೊಮ್ಮೆ ಹೇಳ್ತಾರೆ ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ. ಈ ಕ್ಷೇತ್ರವನ್ನು ಮರ್ತಿರ್ತಕ್ಕಂಥವ್ರು ಈ ಕ್ಷೇತ್ರದ ಅಭಿವೃದ್ಧಿಗೆ ಈಗ ಬಂದು ಆ ಚಿತ್ರಣ ತೋರಿಸಿದ್ರೆ ಆಗ್ಬಿಡುತ್ತಾ? ಏನಿದ್ ಜಾದು ಅಂತ ಮಾಡಿದೀರಾ? ಸರ್ಕಾರ ಇಟ್ಕೊಂಡು 1 ವರ್ಷ ಕಳೆದ್ರು ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಏನ್ ಕೊಟ್ಟಿದ್ದಾರೆ? ಈ ಕೊಡುಗೆ ಕೊಂಡಜ್ಜಿಗೆ ಏನ್ ಕೊಟ್ಟಿದ್ದಾರೆ? ಕತೆ ಹೇಳ್ತಾರೆ. ಕತೆನ ಕೊಂಡಜ್ಜಿ ನಾನು 1 ಕೋಟಿ ಕೊಡ್ತೀನಿ 2 ಕೋಟಿ ಕೊಡ್ತೀನಿ, ನಾನು ಸಾಕಷ್ಟು ಕೋಟಿಗಳನ್ನು ಕೊಟ್ಟು ಈ ಕೊಂಡಜ್ಜಿ ಕ್ಷೇತ್ರವನ್ನ ಸಂಪೂರ್ಣ ಅಭಿವೃದ್ಧಿಯತ್ತ ನಾವು ಒಯ್ದಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೊಂಡಜ್ಜಿ ಕೆರೆ ಕತೆ ಹೇಳ್ತಾರೆ. ಕೊಂಡಜ್ಜಿ ಕೆರೆ ಕತೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಪದೇ ಪದೇ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಚುನಾವಣೆ ಬಂದಿರತಕ್ಕಂಥದ್ದು ಲೋಕಸಭೆ ಚುನಾವಣೆ. ದೇಶಕ್ಕೆ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ? ಎರಡೇ ಆಯ್ಕೆ. ದೇಶ ರಕ್ಷಣೆ ಆಗಬೇಕು ಅಂದ್ರೆ ಮೋದಿ ಬೇಕು, ಬಲಿಷ್ಠ ಭಾರತ ನಿರ್ಮಾಣ ಆಗಬೇಕು ಅಂದ್ರೆ ಮೋದಿ ಬೇಕು, ಈ ದೇಶದಲ್ಲಿ ಬಡವರ ಕಲ್ಯಾಣ ಆಗಬೇಕು ಅಂದ್ರೆ ಮೋದಿ ಬೇಕು, ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂದ್ರೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಉಳಿಬೇಕು. ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಹಂಗೆ ಬಂಬಡ ಹೊಡಿತಾ ಇದ್ದಾರೆ ಕಾಂಗ್ರೆಸ್. ಬಾಯಿ ಬಡ್ಕೊಳ್ತಾ ಇದ್ದಾರೆ. ಖಂಡಿತ ಅವ್ರು ಹೇಳಿದ್ದಾರೆ ಮೋದಿಜಿ ಅವರು, ಮತ್ತೊಮ್ಮೆ ಏನು ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವರು ಮತ್ತೊಮ್ಮೆ ಹುಟ್ಟಿ ಬಂದರೂ ಕೂಡ ಅಂಬೇಡ್ಕರ್ ಅವರೇ ಬದಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಟ್ಟಿತನ ಇರ್ತಕ್ಕಂಥ, ಸರ್ವರಿಗೂ ಸಮಪಾಲು ಸಮಬಾಳು ಕೊಡ್ತಕ್ಕಂಥ ಏನು ಸಂವಿಧಾನ ಇದೆ ಅದನ್ನ ಯಾರು ಬದಲಿ ಮಾಡಲ್ಲ, ನಾವು ಬದಲಿ ಮಾಡೋದಿಲ್ಲ ಅಂತ ಹೇಳಿ ಅವರು ಪ್ರಮಾಣ ಮಾಡಿದ್ದಾರೆ. ಹಾಗಾಗಿ ದಲಿತ ಮತ ಬಾಂಧವರು ಇರ್ಲಿ, ಹಿಂದುಳಿದವರು ಇರ್ಲಿ, ಎಲ್ಲ ವರ್ಗದ ಜನರು ಮೋದಿಗಾಗಿ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ತಾವೆಲ್ಲರೂ ಕೂಡ ಗಾಯತ್ರಿ ಸಿದ್ದೇಶ್ವರ ಅವ್ರನ್ನ ಗೆಲ್ಲಿಸಬೇಕು. ಕಾಂಗ್ರೆಸ್ನವರ ಪೊಳ್ಳು ಭರವಸೆ, ಸುಳ್ಳು ಹೇಳಿಕೆಗಳಿಗೆ ದಯವಿಟ್ಟು ಯಾರು ಮಾರು ಹೋಗ್ಬೇಡ್ರಿ. ಏನಾದ್ರೂ ಈ ಕ್ಷೇತ್ರದ ಅಭಿವೃದ್ಧಿ, ಕೊಂಡಜ್ಜಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದು ಹರೀಶ್ ರಾವ್ರಿಂದ ನನ್ನಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 5 ವರ್ಷ ಹಿಂದೆ ಕಾಂಗ್ರೆಸ್ನವರು ಇದ್ರು, ಏನು ಕೊಟ್ರು ಈ ಕೊಂಡಜ್ಜಿಗೆ? ನಾವು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಮೊರಾರ್ಜಿ ದೇಸಾಯಿ ಶಾಲೆ ತಂದಿದ್ವಿ. ಕೊಂಡಜ್ಜಿ ಕೆರೆ ಅಭಿವೃದ್ಧಿಗೆ 22 ಕೋಟಿ ಪ್ಲಾನ್ ಮಾಡಿಸಿದ್ದೀನಿ. ಈ ಊರಿನ ಅಭಿವೃದ್ಧಿ ಮಾಡಿದೀವಿ, ಬಡವರ ಕಲ್ಯಾಣ ಮಾಡಿದೀವಿ, ಎಲ್ಲ ವರ್ಗದವ್ರಿಗೂ ಸಮಪಾಲು ಸಮಬಾಳು ಕೊಟ್ಟು ದೇಹದಲ್ಲಿ ಮುಖದಲ್ಲಿ 2 ಕಿವಿ ಹೆಂಗೋ 2 ಕಣ್ಣು ಹೆಂಗೋ ಆ ರೀತಿ ಎಲ್ಲ ವರ್ಗದವ್ರನ್ನು ಕೂಡ ಕಂಡಿದ್ದೀವಿ. ಖಂಡಿತವಾಗಿ ನಾವು ಗೆಲ್ಲೋದು ಗ್ಯಾರಂಟಿ. ಕಾಂಗ್ರೆಸ್ನ ಗ್ಯಾರಂಟಿ ಅಲ್ಲ, 5 ಗ್ಯಾರಂಟಿ. ಮೋದಿ ಗೆಲ್ಲೋದು ಗ್ಯಾರಂಟಿ, ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲ್ಲೋದು ಗ್ಯಾರಂಟಿ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಅದ್ದೂರಿಯಿಂದ ನಮ್ಮನ್ನ ಬರಮಾಡ್ಕೊಂಡಿದ್ದೀರಿ. ಹಿರಿಯರು ವ್ಯತ್ಯಾಸ ಮಾಡ್ಕೊಳ್ಬೇಡ್ರಿ. ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನ ಕರೆದಿಲ್ಲ ನಿಮ್ಮನ್ನ ಕರೆದಿಲ್ಲ ಅಂತ ಹೇಳಿ ನಾವೆಲ್ಲರೂ ಒಂದು ಮನಸ್ಸಿನಿಂದ, ಬಿಚ್ಚು ಹೃದಯದಿಂದ ಎಲ್ಲರೂ ಒಂದಾಗಿ ಕಮಲದ ಗುರ್ತಿಗೆ ವೋಟ್ ಕೊಡೋದ್ರ ಮೂಲಕ ಈ ಬಾರಿ ಜಯಬೇರಿಯನ್ನ ಬಾರಿಸಬೇಕು. ಕನಿಷ್ಠ 1 ಲಕ್ಷ ಮತಗಳಿಂದ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ತಾವೆಲ್ಲರೂ ಒಂದು ಮನಸ್ಸಿನಿಂದ ಒಟ್ಟಾಗಿ ಏನು 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಮತದಾನ ದಿನ ತಾವೆಲ್ಲರೂ ಮತಗಟ್ಟೆಗೆ ಹೋಗಿ ಈ ಊರಿನಲ್ಲಿ 80% ಬಿಜೆಪಿಗೆ ವೋಟ್ ಸಿಗ್ತವೆ ಅನ್ನೋ ವಿಶ್ವಾಸವನ್ನು ಕೊಡೋದ್ರ ಮೂಲಕ ತಾವೆಲ್ಲರೂ ಆಶೀರ್ವದಿಸಬೇಕು ಅಂತ ಕೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.